ಬೆಡ್ ಮೇಲೆ ಮಲಗಿರುವ ಈಕೆ ಹೆಸರು ಶಾರದಮ್ಮ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪಾರ್ವತಿಪುರಂನ ತಾಂಡದ ನಿವಾಸಿ. ಗಂಡ ಬಾಲಾಜಿ ನಾಯಕ್ ಪತ್ನಿ ಶಾರದಮ್ಮಗೆ ಊರಿಗೆ ಹೋಗೋಣ ಬಾ ಅಂತ ಕರೆದರಂತೆ. ನಿನ್ನ ಬೈಕ್ ಹತ್ತಲ್ಲ, ನನ್ನ ತಂದೆ ಬಂದರೆ ಅವರ ಜೊತೆಯಲ್ಲಿ ಬರ್ತೀನಿ ಎಂದು ಹೇಳಿದ್ರಂತೆ. ಅದಕ್ಕೆ ಕೋಪಗೊಂಡ ಗಂಡ ತರಕಾರಿ ಕಟ್ ಮಾಡುವ ಚಾಕುವಿನಿಂದ ಕುತ್ತಿಗೆಗೆ ಇರಿಯಲು ಪ್ರಯತ್ನಿಸಿದರಂತೆ. ಅಷ್ಟರಲ್ಲಿ ಶಾರದಮ್ಮ ಕೈ ಅಡ್ಡ ಇಟ್ಟಿದ್ದಾರೆ. ಇದರಿಂದ ಎಡಗೈನ ಎರಡೂ ಭಾಗದಲ್ಲಿ ಗಾಯಗಳಾಗಿದ್ದು, ಇನ್ನು ಸೊಂಟದ ಭಾಗಕ್ಕೆ ಬಲವಾಗಿ ಚಾಕುವಿನಿಂದ ಇರಿದಿದ್ದು, ಇದರಿಂದ ಹೆಚ್ಚು ರಕ್ತಸ್ರಾವವಾಗಿದೆ. ಘಟನೆ ತಿಳಿದ ಕುಟುಂಬಸ್ಥರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ನಮ್ಮ ಗಂಡನೇ ಗುಲೂರು ಹೋಗೋಣ ಬಾ ಅಂತ ಹೇಳಿದೆ. ನಾನು ಬರಲ್ಲ, ನಮ್ಮಪ್ಪ ಬಂದರೆ ಬರ್ತೀನಿ, ಇಲ್ಲಾಂದರೆ ಬರಲ್ಲ ಅಂತ ಹೇಳಿದೆ. ಬರ್ತೀಯ ಬರಲ್ಲ ಅಂತ ಹೇಳಿದ್ರು. ನಾನು ನಿನ್ನ ಗಾಡಿ ಎತ್ತಲ್ಲ, ನೀನು ಜಾಸ್ತಿ ಕುಡ್ದಿದ್ದೀಯ ಅಂತ ಹೇಳಿದೆ. ನಿಮ್ಮಪ್ಪನೇ ಬಂದಿದ್ದಾರೆ, ನಮ್ಮಪ್ಪ ಬಂದರೆ ಕರಿದ್ರೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ ಅಂತ ಹೇಳಿದೆ. ಬರ್ತೀಯ ಬರಲ್ಲ ಅಂತ ಚಾಕು ಸೊಂಟ ಇಲ್ಲಿ ಆಗ್ತಾಯಿದ್ದು. ನಾನು ತಪ್ಪಿಸ್ಕೊಂಡು ಕೈಯಲ್ಲಿ ಚಾಕು ಇಟ್ಕೊಂಡಿದ್ದೆ, ಏಳು ಕಟ್ಟಾಯಿತು. ಅದಕ್ಕೆ ನಮ್ಮ ಅಜ್ಜಿ ಬಂದು ಯಾಕೆ ಹೊಡಿತಾ ಇದ್ದೀಯ, ಯಾರೂ ಇಲ್ಲ ಮನೆಯಲ್ಲಿ, ಒಬ್ಬಳೇ ಇರೋದು ಅಂತ ಹೇಳಿದೆ. ಅದಕ್ಕೆ ನಾನು ಬರಲ್ಲ ಅಂತ ಸೊಂಟೆಗೆ ಆಗದೆ 2 ಸತಿ 3 ಸತಿ ಏನೋ ಮತ್ತೆ ಹಂಗೆ ಬಿದ್ದೆ. ನಾನು ಅಲ್ಲೇ ವೈರಿಂಗ್ ಕೆಲಸ ಮಾಡ್ತಾನೆ. ಆಯಿತು, ಒಂದು 10 ವರ್ಷದ ಮೇಲೆ ಆಯಿತು. ಮಕ್ಕಳು 3. ನೋಡೋದು ಕಮ್ಮಿ, ನಮ್ಮಪ್ಪ ಅಮ್ಮನೇ ಜಾಸ್ತಿ ನೋಡಿರೋದು. ಕೆಲಸ ಮಾಡೋದು, ಕುಡಿಯೋದು ಜಾಸ್ತಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.